ಇರ್ಬೋದು, ಕೃಷ್ಣಮೂರ್ತಿ ಸರ್ ಇರ್ಬೋದು, ಮ್ಯಾಡಮ್ ಇರ್ಬೋದು, ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಇಷ್ಟಪಡ್ತೀನಿ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಇವಾಗ ಈ ರೀತಿ ಹೊರಗಡೆ ಬಂದು ಒಂದು ಏನೋ ಒಂದು ಕಲಿಕೆಗೆ ಅಂತ ಬಂದಿರೋದು. ಅಂಡ್ ಮೋರ್ ಓವರ್ ನನ್ಗೆ ಇದೆಲ್ಲ ಗೊತ್ತೇ ಇಲ್ಲ, ನನ್ಗೆ ಈ ರೀತಿ ಎಲ್ಲ ಹೊರಗಡೆ ಇಟ್ಕೊಂಡು ಇದ್ ಮಾಡ್ಕೊಂಡಿರೋದು ಗೊತ್ತಿಲ್ಲ. ಅಂಡ್ ಒಂಥರ ವಿಶೇಷವಾದ ಅನುಭವಗಳಾಯ್ತು. ನಾನು ಹಿಂಗಾಗಿ ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ದೆ. ನಂಗೆ ಅಕ್ಯುಪ್ರೆಷರ್ ಅಂದ್ರೆ ನಂಗೆ ನಮ್ಮಮ್ಮ ಫೋರ್ಸಬ್ಲಿ ಕಳಿಸಿದ್ರು. ಸೊ ನೋಡೋಣ ಅನ್ಕೊಂಡು ನಾನು ಬಂದೆ. ಐ ಆಮ್ ಸಾರಿ ಫಾರ್ ದ್ಯಾಟ್. ಸೊ ನೋಡೋಣ ಅನ್ಕೊಂಡು ಬಂದೆ. ಜೊತೆಗೆ ನನ್ಗೆ ಮೇನ್ ಆಗಿ ಎಲ್ಲರ ಜೊತೆ ಬೆರೆತು ನಾನು ಎಕ್ಸ್ಪ್ಲೋರ್ ಮಾಡ್ಬೇಕಿತ್ತು, ಅದಕ್ಕೆ ಬಂದಿದೆ. ಅಂಡ್ ಇವರೆಲ್ಲ ನನ್ಗೆ ನೆನ್ನೆ ಆ ರೂಮ್ಗೆ ಹೋಗಿ ಮಲ್ಗಕ್ಕೆ ಅಂತ ಹೋದಾಗ ಸೀರಿಯಸ್ಲಿ ನನ್ಗೊಂದ್ ಸ್ವಲ್ಪ ಇರ್ತುಮುತ್ತಾ ಇದೆ. ಎಕ್ಸ್ಪೀರಿಯನ್ಸ್ ಹೇಳಿ. ಐಮ್ ಸಾರಿ, ಯಾರು ತಪ್ಪು ತಿಳ್ಕೊಬೇಡಿ. ವಾಟ್ ಐ ಫೆಲ್ಟ್ ಐ ಆಮ್ ಟೆಲ್ಲಿಂಗ್ ದಟ್. ಓಕೆ, ನಂಗೆ ಅಲ್ಲಿ ಹೋದಾಗ ಮಾಡಿದಾಗ ನಂಗೆ ತುಂಬಾನೇ ಇರಿಸುಮುರ್ಸ ಆಯ್ತು. ನಂಗೆ ಐ ಆಮ್ ನಾಟ್ ಯೂಸ್ ಟು ದ್ಯಾಟ್. ನಂಗೆ ಅದು ಅನ್ನಿಸ್ಲಿಲ್ಲ ಅಲ್ಲಿರೋದಕ್ಕೆ. ನಾನು ಇಲ್ಲೇ ನನ್ನ ಅಗ್ನಿ ಮನೆ ಇದೆ, ಅಲ್ಲಿ ಹೋಗ್ತೀನಿ. ನಮ್ಮ ಯಜಮಾನ್ರು ಫೋನ್ ಮಾಡಿ ಹೇಳಿದ್ರು ಬಂದ್ಬಿಡಿ ಅಂತ, ಬಂದ್ಬಿಡು ಅಲ್ಲಿಗೆ ಅಂತ. ಸೊ ಹಂಗ ಅನ್ಕೊಂಡು ಇನ್ನೇನ್ ಹೊರಡೋಣ ಅನ್ಕೊಂಡೆ. ಆಮೇಲೆ ಮತ್ತೆ ನಾನು ಅನ್ಕೊಂಡೆ ಓಕೆ ಎಕ್ಸ್ಪ್ಲೋರ್ ಮಾಡಕ್ ಬಂದಿರೋದಲ್ವಾ, ಲೆಟ್ ಮಿ ಸಿ ಹೆಂಗಿರುತ್ತೆ, ಹೆಂಗೆಲ್ಲರೂ ಬೆರೀತಾರೆ ನೋಡೋಣ ಅಂತ. ಸೊ ಅವತ್ತೇ ಇವರು ನಮ್ಗೆ ಮೆಡಿಟೇಷನ್ ಮಾಡ್ಸಿದ್ರು ರಾತ್ರಿ ಮಲ್ಕೊಳ್ಳೋ ಟೈಮಲ್ಲಿ. ನಮ್ಗೆ ಟು ಬಿ ಫ್ರಾಂಕ್ ನಂಗಲ್ಲಿ ಮಲ್ಗೋದಕ್ಕೆ ಹಾಸಿಗೆನೂ ಕಂಫರ್ಟಬಲ್ ಆಗ್ತಾ ಇರ್ಲಿಲ್ಲ. ಆದ್ರೂ ಇವ್ರು ಮೆಡಿಟೇಷನ್ ಮಾಡ್ಸೋ ಟೈಮಲ್ಲಿ ಕೂತಿದ್ದೀನಿ, ಬಾಡಿ ಎಲ್ಲ ಇಚ್ಚಿಂಗ್ ಶುರು ಆಯ್ತು. ಬಾಡಿ ಎಲ್ಲ ಒಂಥರ ತುಂಬಾ ಇಚ್ಚಿಂಗ್ ಆಗ್ತಾ ಇತ್ತು. ಅಂದ್ರೂ ಕಂಫರ್ಟಬಲ್ ಅಂದ್ರೆ ಅನ್ಕಂಫರ್ಟಬಲ್ ಆಗಿ ಕುತ್ಕೊಂಡು ಮೆಡಿಟೇಷನ್ ಮಾಡ್ತಾ ಇದ್ರೆ ಆಗ್ಲೇ ಇಲ್ಲ ನನಗೆ. ಇಲ್ಲೆಲ್ಲ ಇಚ್ಚಿಂಗ್ ಶುರು ಆಯ್ತು. ಅಂಡ್ ವಾಟ್ ಐ ಫೆಲ್ಟ್, ಇದಾಗಲ್ಲ ಇಲ್ಲಿ ನನಗೆ, ಬೆಡ್ ಎಲ್ಲ ಸರಿ ಹೋಗ್ತಾ ಇಲ್ಲ. ಇಟ್ಸ್ ಬೆಟರ್ ಹಿಂಗೋ ಇವತ್ ರಾತ್ರಿ ಇಲ್ಲ ಚೇರ್ ಮೇಲೆ ಕೂತ್ಕೊಂಡು ಕಾಲ ಕಳಿಯೋಣ, ಇಲ್ಲ ಅಂದ್ರೆ ಹಂಗೆ ಎದ್ ಕೂತ್ಕೊಂಡೆ ಹಿಂಗೆ ಮೈ ಪರ್ಸ್ಕೊಂಡು ಕೂರೋಣ ಅಂತ ಅನ್ಕೊಂಡು ಸುಮ್ಮನಾದೆ ನಾನು. ಆಮೇಲೆ ಅದಾಗಿ ಸ್ವಲ್ಪ ಹೊತ್ತಿಗೆ ನಾನು ಮಲಗ್ದೆ ಅಂದ್ರೆ ಅದೇ ಕೆರ್ಕೊಂಡೆ ಮಲ್ಕೊಂಡೆ. ನಾನು ಮಲ್ಕೊಂಡೆಲ್ಲ ಆದ್ಮೇಲೆ ಬೆಳಗ್ಗೆ ಎಷ್ಟು ಪೀಸ್ಫುಲ್ ಆಗಿದ್ದೀನಿ ಅಂದ್ರೆ ನಿದ್ದೆ ಬರ್ಲಿಲ್ಲ ನಂಗೆ. ಅದ್ ಯಾವ ಟೈಮಲ್ಲಿ ನಿದ್ದೆ ಬಂತ ಗೊತ್ತಿಲ್ಲ. ಇವರು ಮತ್ತೆ ಬೆಳಗಿನ ಜಾವ ಎದ್ದು 4 ಗಂಟೆಗೆ ಒಂದು ಬ್ರಹ್ಮ ಮುಹೂರ್ತದ್ದು ಮೆಡಿಟೇಷನ್ ಹೌದು ಹಾಕಿದ್ರು. ಅವಾಗ ನಾನು ನಿದ್ದೆ ಆಯ್ತು. ಮತ್ತೆ ಇವಾಗ ಕೂರ್ಬೇಕಾ, ನಿದ್ದೆನೆ ಬಂದಿಲ್ಲ ಅಂತ ಅನ್ಕೊಂಡು ಎದ್ದು ಕೂತ್ಕೊಂಡು ನಾನು ಮೆಡಿಟೇಷನ್ಗೆ ಅಂತ ಕೂತಾಗ ಇಟ್ ವಾಸ್ ಅಮೇಝಿಂಗ್. ನಾನು ಮೆಡಿಟೇಷನ್ ಬಗ್ಗೆ ಆಗ್ಲಿ ಅಥವಾ ಇಲ್ಲಿನ ಜನರ ವೈಬ್ರೇಷನ್ ಬಗ್ಗೆ ನಾ ಹೇಳೋದಾದ್ರೆ, ನಾನು ಇಷ್ಟು ದಿನ ಏನಿದ್ನೋ ಅದು ನನ್ಗೆ ನೆಗೆಟಿವ್ ಅನ್ಸೋದಕ್ಕೆ ಶುರು ಆಯ್ತು. ಇವತ್ ನಾನು ಏನಿದ್ನೋ ಅದು ಪಾಸಿಟಿವ್ ಆಯ್ತು. ನಿನ್ನೆವರೆಗೂ ನಾನು ಇಚ್ಚಿಂಗ್ ಬರೋವರೆಗೂ ನಾನು ಅನ್ಕೊಂಡಿದ್ದು ಇದು ನೆಗೆಟಿವ್ ಇರಕ್ಕಾಗಲ್ಲ ಅಂತ ಅನ್ಕೊಂಡಿದ್ನೋ ಅದು ನನ್ಗೆ ಪಾಸಿಟಿವ್ ಆಯ್ತು ಇದೆ. ಸೊ ಬೆಳಗ್ಗೆ ಎದ್ದು ಮೆಡಿಟೇಷನ್ ಮಾಡಿದ್ಮೇಲೆ ವೆನ್ ಐ ವೆಂಟ್ ಟು ದ ವಾಶ್ರೂಮ್ಗೆಲ್ಲ ಹೋಗಿ ಸ್ನಾನ ಮಾಡಿ ಬಂದಿದ್ದೀನಿ. ಐ ವಾಸ್ ವೆರಿ ಲೈಟ್. ಎಷ್ಟು ಚೆನ್ನಾಗಿತ್ತು. ಒಬ್ಬೊಬ್ರು ಒಂದೊಂದು ದೇವತೆಗಳ ತರ ಕಾಣಿಸ್ತಾ ಇದ್ದಾರೆ ನಮ್ ಜೊತೆ ಇದ್ದವರೆಲ್ಲ. ತುಂಬಾ ವಿಶೇಷ ಅನ್ನಿಸ್ತು. ಅಂಡ್ ಅದಾದ್ಮೇಲಂತೂ ನಂಗೆ ಇವಾಗ ಮುಗ್ದೋಗಿದೆ ಕ್ಲಾಸಸ್, ಬಿಟ್ಟು ಹೋಗೋದಕ್ಕೆ ಇಷ್ಟ. ಕೃಷ್ಣಮೂರ್ತಿ ಸರ್, ನಾನು ಎಲ್ಲ ಹೋಗ್ತೀನಿ ಅಲ್ಲಿ ಕಳ್ದೋಗ್ಬಿಡ್ತೀನಿ ನಾನು. ಈಗ ನನ್ನ ಮನೇಲಿ ಮಕ್ಕಳು ಎಲ್ಲರೂ ಇದಾರೆ, ನಾಳೆ ಸ್ಕೂಲ್ ಕಳಿಸ್ಬೇಕು, ಎಲ್ಲ ಇದೆ ಟೆನ್ಷನ್. ಬಟ್ ಸ್ಟಿಲ್ ನನ್ಗೆ ಹೋಗಕ್ ಮನ್ಸಾಗ್ತಿಲ್ಲ. ಆಮೇಲೆ ಕೃಷ್ಣಮೂರ್ತಿ ಸರ್ ಪುಟ್ಟ ಮಗಳೇ ನಿಜವಾಗ್ಲೂ ನಂಗೆ ಅವ್ರನ್ನೂ ಬಿಟ್ಟು ಹೋಗಕ್ ಅನ್ನಿಸ್ತಾ ಇಲ್ಲ. ನೀವೆಲ್ಲರೂ ಅಷ್ಟೇ ಸಚ್ ಅ ಸ್ವೀಟ್ ಸೋಲ್ಸ್. ನಂಗೆ ಖಂಡಿತ